ಬೆಟ್ಟಗಳ ನಡುವೆ ಮಲಗಿದ ಒಂದು ಸಣ್ಣ ಹಳ್ಳಿ. ರಾತ್ರಿ ಬಂದಾಗ ಅದು ಬೆಳ್ಳಿ ಬೆಳಕಿನಲ್ಲಿ ತೇಲುತ್ತಿತ್ತು. ಎಲ್ಲರೂ ನಿದ್ರಿಸಿದ ಮೇಲೆ ಒಬ್ಬಳು ಮಾತ್ರ ಎಚ್ಚರವಾಗಿರುತ್ತಿದ್ದಳು. ಅವಳ ಹೆಸರು ಮೀರಾ. ಅವಳು ಪ್ರತಿ ರಾತ್ರಿ ಚಂದ್ರನೊಂದಿಗೆ ಮಾತಾಡುತ್ತಿದ್ದಳು. ತನ್ನ ಕನಸುಗಳು, ತನ್ನ ಭಯಗಳು, ತನ್ನ ಆಶೆಗಳು. ಅವಳು ನಂಬುತ್ತಿದ್ದಳು, ಚಂದ್ರನು ಅವಳನ್ನು ಕೇಳುತ್ತಿದ್ದಾನೆ ಎಂದು. ಆ ರಾತ್ರಿ ಏನೋ ವಿಭಿನ್ನವಾಗಿತ್ತು. ಚಂದ್ರನ ಬೆಳಕು ವಿಚಿತ್ರವಾಗಿ ಮಿನುಗಿತು. ಹಠಾತ್ ಆಕಾಶವನ್ನು ಚಿಮ್ಮುತ್ತಾ ಒಂದು ನಕ್ಷತ್ರ ಕೆಳಗೆ ಬಿತ್ತು. ಅದು ಕಾಡಿನೊಳಗೆ ಎಲ್ಲೋ ಅಡಗಿತು. ಮೀರಾಳ ಹೃದಯ ಜೋರಾಗಿ ಥಡಥಡಿಸಿತು. ಆಕಾಶವೇ ಅವಳನ್ನು ಕರೆಯುತ್ತಿರುವಂತೆ ಅನಿಸಿತು. ಮೀರಾ ನಿಧಾನವಾಗಿ ಕಾಡಿನೊಳಗೆ ನಡೆದು ಹೋದಳು. ಮರಗಳು ಗುನುಗುಟ್ಟುತ್ತಿದ್ದವು. ಬೇರುಗಳು ಮೃದುವಾಗಿ ನೀಲಿ ಬೆಳಕಿನಲ್ಲಿ ಹೊಳೆಯುತ್ತಿದ್ದವು. ಪ್ರತಿ ಹೆಜ್ಜೆಯೂ ಕನಸಿನೊಳಗೆ ನಡೆಯುವಂತೆ ಅನಿಸಿತು. ಆದರೆ ಅವಳು ನಿಂತಿಲ್ಲ. ಅವಳು ಬೆಳಕನ್ನು ಹುಡುಕುತ್ತಿದ್ದಳು. ಕಾಡಿನ ಮಧ್ಯದಲ್ಲಿ ಒಂದು ಚಿಕ್ಕ ಕೆರೆ. ಅದರೊಳಗೆ ನಕ್ಷತ್ರವು ನೀರಿನ ಮೇಲೆ ಮೃದುವಾಗಿ ತೇಲುತ್ತಿತ್ತು. ಅದು ಹೃದಯದಂತೆ ಮಿಡಿಯುತ್ತಿತ್ತು. ಬೆಳಕಿನ ಹೃದಯ. ಮೀರಾ ತನ್ನ ಕೈ ಚಾಚಿದಳು. ಆ ಕ್ಷಣದಲ್ಲಿ ಆಕಾಶ ಮೌನಗೊಂಡಿತು. ಅವಳು ನಕ್ಷತ್ರವನ್ನು ಹಿಡಿದ ಕ್ಷಣ ಒಂದು ಉಷ್ಣತೆ ಅವಳ ಎದೆಗೆ ಹರಡಿತು. ಪದಗಳಿಲ್ಲದ ಧ್ವನಿ, ಆದರೆ ಸ್ಪಷ್ಟವಾದ ಸಂದೇಶ. ಅದು ನನ್ನ ಬೆಳಕು. ಅದನ್ನು ಹಿಂದಿರುಗಿಸು. ನಕ್ಷತ್ರವು ಚಂದ್ರನ ಒಂದು ಭಾಗವಾಗಿತ್ತು. ಹಠಾತ್ ಗಾಳಿ ತೀವ್ರವಾಗಿ ಬೀಸತೊಡಗಿತು. ಮರಗಳು ಬಾಗಿದವು. ನೆರಳುಗಳು ಉದ್ದವಾದವು. ರಾತ್ರಿ ತನ್ನ ಬೆಳಕನ್ನು ಕಳೆದುಕೊಳ್ಳಲು ಸಿದ್ಧವಾಗಿರಲಿಲ್ಲ. ಆದರೆ ಮೀರಾಳ ಹೃದಯ ಧೈರ್ಯದಿಂದ ತುಂಬಿತ್ತು. ಹಳ್ಳಿಯ ಮೇಲಿನ ಎತ್ತರದ ಬಂಡೆಯ ಮೇಲೆ ಮೀರಾ ನಿಂತಳು. ತನ್ನ ಕೈಯಲ್ಲಿ ಮಿನುಗುತ್ತಿದ್ದ ನಕ್ಷತ್ರವನ್ನು ನೋಡಿದಳು. ನಿನ್ನನ್ನು ಮನೆಗೆ ಕಳುಹಿಸುತ್ತೇನೆ. ಅವಳು ಅದನ್ನು ಆಕಾಶದ ಕಡೆಗೆ ಎಸೆದಳು. ನಕ್ಷತ್ರವು ನಿಧಾನವಾಗಿ ಮೇಲಕ್ಕೆ ಏರಿತು, ಬೆಳಕಿನ ಹಾದಿ ಬಿಡುತ್ತಾ. ನಕ್ಷತ್ರವು ಚಂದ್ರನೊಳಗೆ ಸೇರ್ಪಡೆಯಾಯಿತು. ಚಂದ್ರನು ಮತ್ತೆ ಸಂಪೂರ್ಣವಾಗಿ ಹೊಳೆಯಿತು. ಬೆಳ್ಳಿ ಬೆಳಕು ಹಳ್ಳಿಯ ಮೇಲೆ ಹರಡಿತು. ರಾತ್ರಿ ಮತ್ತೆ ಉಸಿರಾಡಿತು. ಮೀರಾಳ ಕೈಯಲ್ಲಿ ಸಣ್ಣ ಮಿನುಗು ಉಳಿದಿತ್ತು, ಚಂದ್ರನ ಉಡುಗೊರೆ. ಇನ್ನು ಅವಳು ಕತ್ತಲಿರುವ ಸ್ಥಳಗಳಿಗೆ ಸ್ವಲ್ಪ ಬೆಳಕು ನೀಡಬಲ್ಲಳು. ಸೂರ್ಯೋದಯವಾಯಿತು. ಮೀರಾ ಮನೆಗೆ ಹಿಂತಿರುಗಿದಳು. ಆದರೆ ಅವಳು ಈಗ ಮೊದಲಿನ ಮೀರಾ ಅಲ್ಲ. ಅವಳ ಹೃದಯದಲ್ಲಿ ಚಂದ್ರನ ಮೌನದ ಬೆಳಕು ಸದಾಕಾಲ ಉಳಿಯಿತು.